ನೈಟ್ ವಿತ್ ಫ್ಯಾಮಿಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಗ್ ಮೂವಿ ನೈಟ್ ಮಾಡ್ತಾ ಈಗ ಮಕ್ಕಳ ಜೊತೆ ಈಗ ರೀಸೆಂಟಾಗಿ ಬಂದಿರೋದು ಫಿಲ್ಮ್ ಯಾವುದು ನೋಡಿಲ್ಲ, ಹಾಗಾಗಿ ಮೂವಿ ನೈಟ್ ವಿತ್ ಫ್ಯಾಮಿಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆಯಿತಾ, ನೋಡಿ ಇಲ್ಲಿ ಏನೇನಾದರೆ ಏನು ಬ್ರೆಡ್ ಟೋಸ್ಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವೆಲ್ಲೂ ಫಿಲಮಿಗೆ ಚಿಕ್ಕ ಮಗಳನ್ನ ಕರ್ಕೊಂಡು ಹೋಗಿಲ್ಲ, ಅರ್ಪಣನಷ್ಟೇ ಕರ್ಕೊಂಡು ಹೋಗಿದ್ದೀವಿ. ಹಾಗಾಗಿ ಅರ್ಪಣ, ಶುಭದ ಮತ್ತು ನಮ್ಮ ಮನೆಯವರು, ಆಂಟಿ ಹರ್ಷಿತಾ ಯಾರೂ ಇಲ್ಲ, ನಾವೇ ಇಷ್ಟು ಜನ ಇರೋದು, ನಾವೇ 4 ಜನ. ಹಾಗಾಗಿ ನಾವೇ 4 ಜನದೊಂದು ಮೂವಿ ನೈಟ್ ವಿತ್ ಫ್ಯಾಮಿಲಿ ಮಾಡೋಣ ಅಂತ ನನ್ನ ಮಗಳು ಸಜೆಷನ್ ಕೊಟ್ಟಿದ್ದಾಳೆ. ಆಯಿತಾ, ಈಗ ನೈಟ್ ಏನೇನು ಮೂವಿ ನೋಡೋಕ್ಕೆ ಏನೇನೆಲ್ಲ ನಾವು ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂತ ವಿಡಿಯೋ ಹೆಂಗಾಗುತ್ತೆ ಅಂತ ಬನ್ನಿ. ಫ್ರಿಜ್ ತಂದಾಗಿಂದ ಮನೇಲೆ ಬೆಣ್ಣೆ ಮಾಡ್ತಾ ಇದ್ದೀನಿ. ಫಸ್ಟು ಪ್ಯಾನಿಗೆ ಬೆಣ್ಣೆ ಹಾಕ್ಕೊಂಡು ಪನ್ನೀರ್ನ ಶಾಲೋ ಫ್ರೈ ಮಾಡಿ ಎತ್ತಿಟ್ಕೊತಿದ್ದೀನಿ. ಇಂಥ ಸ್ನ್ಯಾಕ್ಸ್ ಎಲ್ಲ ನಮ್ಮ ಅತ್ತಿತ್ತ ಚೆನ್ನಾಗಿ ಮಾಡ್ತಾಳೆ, ನಾನು ಇಂಥವೆಲ್ಲ ಮಾಡೋದು ಕಮ್ಮಿ. ಬಟ್ ಇವತ್ತು ಅವಳು ಇಲ್ಲದಿರುವ ಕಾರಣ ನಾನೇ ಮಾಡುವ ಪರಿಸ್ಥಿತಿ. ನಾವೇ ಮಾಡೋಣ. ಮಿಸ್ಸಿಂಗ್ ಚಿಕ್ಕಮ್ಮ, ಮಿಸ್ಸಿಂಗ್ ಸೋ ಮಚ್. ಲೈಕ್ ಚಿಕ್ಕಿ ಇದ್ರೆ ನಮಗೆ ಒಳ್ಳೆ ಥರ ಇರುತ್ತೆ ತಿನ್ನೋಕ್ಕೆಲ್ಲ. ಅವಳು ತುಂಬ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಬಿಡ್ತಾಳೆ, ನಾನು ಜಾಸ್ತಿ ಮಾಡಲ್ಲ. ಉಪ್ಪು ಖಾರ ಪುಡಿ ಹಾಕಿ ಶಾಲೋ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಆಮೇಲೆ ಕ್ಯಾಪ್ಸಿಕಮ್ ಕಾರ್ನ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಮ್ಮಿ ಇದಕ್ಕೆ ಈಸಿ ರೆಸಿಪಿ ಇದು. ಆಯಿತಾ, ಓಯ್ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹೊರಗೇನ ಹಾಕ್ತೀನಿ. ಎಲ್ಲ ಟೋಟಲ್ ಕ್ಯಾಪ್ಸಿಕಮ್ ಕಾರ್ನ್ ಎಲ್ಲ ಹಾಕಿದ್ಮೇಲೆ ಚಿಲ್ಲಿ ಫ್ಲೇಕ್ಸ್ ಹೊರಗೇನ ಹಾಕೋದು. ಇವತ್ತಿನ ಮೆನ್ಯೂ ಏನೇನು ಹೇಳು? ಸೊ ಇವತ್ತು ಮೂವಿ ನೈಟ್ ಮೆನ್ಯೂ ಏನಂದರೆ ಫಸ್ಟು ಕಾರ್ನ್, ಅಫ್ಕೋರ್ಸ್ ಅದು ಮೂವಿಗೆ ಬೇಕೇ ಬೇಕು. ಪಾಪ್ಕಾರ್ನ್ ಆ್ಯಂಡ್ ಸ್ಯಾಂಡ್ವಿಚ್ ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ಇದೆ, ಕುರ್ಕುರೆ ಅದೆಲ್ಲ. ಆ್ಯಕ್ಚುಲಿ ಮಖಾನ ಮಾಡೋಣ ಅಂದ್ಕೊಂಡಿದ್ವಿ, ಇವಾಗ ಆಲ್ರೆಡಿ ಫುಲ್ ಲೇಟ್ ಆಗಿದೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಂಗಾಗಿ ಇವಾಗ ಏನೇನು ಮಖಾನ ಸ್ಕಿಪ್ ಮಾಡ್ತಿದ್ದೀವಿ. ಆ್ಯಂಡ್ ಸ್ವಲ್ಪ ಏನು ಗೊತ್ತಾ ಗೈಸ್, ಇನ್ನೊಂದು ಏನೇ ಹೇಳ್ಬೇಕು ನಾನು. ಆ ಕಡೆ ಡೆಕೋರೇಷನ್ ಮಾಡಿದಾಳೆ, ಆಂಟಿ ಮನೆ ಖಾಲಿ ಐತಿ. ಆಯಿತಾ, ಅಲ್ಲಿ ಎಲ್ಲ ಹೆಂಗೆ ಸೆಟಪ್ ಮಾಡಿದ್ದಾಳೆ ಅಂದರೆ ನೀವು ಖಂಡಿತ ನೋಡ್ಲೇಬೇಕು. ಇಲ್ಲಪ್ಪ ಅಯ್ಯಪ್ಪ ಅದು ಮಾತೆ ನಿಜ, ನಮ್ಮ ಆಂಟಿ ಬಂದು ಗ್ಯಾರಂಟಿ ಉಗ್ಯೋದಂತೂ ಗ್ಯಾರಂಟಿ ಐತೆ ನಿನಗಪ್ಪ. ಪನ್ನೀರು ಮತ್ತು ಕಾರ್ನು ಮತ್ತು ಕ್ಯಾಪ್ಸಿಕಮ್ಮು ಫ್ರೈ ಆದಮೇಲೆ ಈಗ ಚಿಲ್ಲಿ ಫ್ಲೇಕ್ಸು ಆರಿಗನು ಹಾಕಿ ಉಪ್ಪು ಮತ್ತು ಖಾರ ಪುಡಿ, ಸ್ವಲ್ಪ ಪೆಪ್ಪರು ಹಾಕಿದ್ರೆ ಆಯ್ತು. ನಮ್ಮ ಏನಂತಾರೆ ಪನ್ನೀರ್ ಸ್ಯಾಂಡ್ವಿಚ್ ಮಾಡಿದೆ ನಾನು. ಇವಾಗ ನಾನು ಪಾಪ್ಕಾರ್ನ್ ಮಾಡ್ತಿದ್ದೀನಿ. ತುಂಬ ಫ್ಲೆಕ್ಸ್ ಮಾಡ್ಕೊಂಡು ಯಾಕಂದರೆ ಪಾಪ್ಕಾರ್ನ್ ರೆಡಿ ಆಗಬೇಕು. ಜೋರಾಗಿಲ್ಲ, ಕಮ್ಮಿಗಿಲ್ಲ, ಜೋರಾಗಿಡು. ಸೊ ಒಂದು ಪ್ಯಾಕೆಟ್ ಫುಲ್ ಹಾಕಿ, ಒಂದು ಫುಲ್ ಪ್ಯಾಕೆಟ್ ಹಾಕಿ, 2 ಫುಲ್ ಪ್ಯಾಕೆಟ್ಸ್. ಅದಕ್ಕೆ ಫುಲ್ ದೊಡ್ಡ ಕೊಟ್ಟು. ಇದು ಪಾಪ್ಕಾರ್ನ್. ಪಾಪ್ಕಾರ್ನ್ ರೆಡಿಯಾಗಿದೆ. ಇವಾಗ ಬೆಣ್ಣೆನ ಯೂಸ್ ಮಾಡೋಕ್ಕೆ ಒಂದು ಖುಷಿ ಅಲ್ಲ, ನನಗೆ ಖುಷಿ ಆ್ಯಕ್ಚುಲಿ. ಬಿಕಾಸ್ ನೀವು ಮಾಡಿರೋದಲ್ಲ, ಯಾರೇ ಮನೇಲಿ ಮಾಡಿದ್ರು ಅವ್ರಿಗೆ ಅಷ್ಟೇ ಖುಷಿ ಆಗುತ್ತೆ. ಆಯಿತಾ, ನನಗೆ ಖುಷಿ ಆಗ್ತಿಲ್ಲಲ್ಲ. ಏನೋ ನೀನು ಮಾಡಿಲ್ಲಲ್ಲ, ಅದಕ್ಕೆ. ದಟ್ಸ್ ವಾಟ್ ನಾನು ಹೇಳಿದ್ದು. ಅಷ್ಟೇ, ತೆಗಿಲ್ಲ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಪನ್ನೀರ್ ಸ್ಯಾಂಡ್ವಿಚ್, ಕಾರ್ನ್, ಇದು ವೆಜ್ ಪಪ್ಪು ಮತ್ತು ಒಂದು ಮೌಂಟೇನ್ ಡ್ಯೂ ಇದೆ ಅಷ್ಟೇ. ಮನೆಯವ್ರು ಮ್ಯಾಂಗೋ ಎಸ್ತಾ ಇದ್ದಾರೆ. ಏನು ಗೊತ್ತಾ ಗೈಸ್, ಇಷ್ಟೆಲ್ಲ ಇದ್ದರೂ ಕೂಡ ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ರು.
ಇವತ್ತು ಮಾವಿನ ಹಣ್ಣು ತಂದಿದ್ದಾರೆ ನಮ್ಮ ಮನೆಯವ್ರು ಆಯಿತಾ. ಮಾವಿನ ಹಣ್ಣು ಸೀಸನ್ ಬಂತು ಅಂದರೆ ನಾನು ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ಮಾವಿನ ಹಣ್ಣು ಸೀಸನ್ ಮುಗಿಯೋವರೆಗೂ ನಮ್ಮನೆ ಮಾವಿನ ಹಣ್ಣು ಅಂತೂ ಯಾವಾಗಲೂ ಇರ್ತವೆ. ಈಗ ನೋಡ್ರಿ ಇವತ್ತು ಮಾವಿನ ಹಣ್ಣು ತಂದಿದ್ದಾರೆ. ಸೊ ಇಷ್ಟೆಲ್ಲ ಇದ್ದರೂ ಇಲ್ಲ ನನಗೆ ಮಾವಿನ ಹಣ್ಣು ಬೇಕು ಅಂತ ಹೆಚ್ಚುತ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಕೊಡೋಕ್ಕೆ ಅಂತ. ಭಾಳ ಸ್ವೀಟ್ ಇದಾವೆ. ಇದು ಯಾವ ಮಾವಿನ ಹಣ್ಣಪ್ಪಿ? ಬಾದಾಮ್ ಸಿಹಿ ಬರುತ್ತಾ? ಹೌದಾ, ಹುಳಿ ಇರುತ್ತಾ ಒಂದೊಂದು? ಯಾವ್ದು ಹುಳಿ ಇರೋ ಹಣ್ಣು ಯಾವುದು? ನೀಲಂ ಹಣ್ಣು ಸ್ವಲ್ಪ ಹುಳಿ ಬರುತ್ತೆ, ಹುಳ ಬರುತ್ತೆ. ಇದು ಬಾದಾಮು. ಆಮೇಲೆ ಮಲಗೋವ ಭಾಳ ಸಿಹಿ ಬರುತ್ತೆ. ಬೇನೇಶ ಅಂತ ಒಂದು ಬರುತ್ತೆ. ಬೇನೇಶ ತುಂಬಾ ಸಿಹಿ ಬರುತ್ತೆ. ಆಮೇಲೆ ಕೇಸರು ಅವೆಲ್ಲ ಒಳ್ಳೊಳ್ಳೆ ಹಣ್ಣುಗಳು ಇದ್ದಾವೆ ಬಹಳಷ್ಟು. ಇನ್ನೊಂದು ಶಕ್ಕರ ಗುಡ್ಲೆ ಅಂತ ಬರುತ್ತೆ, ಬರೀ ನಾರ್ ಇರುತ್ತೆ. ಅದು ನಮ್ಮೂರಲ್ಲಿ ಸಿಗ್ತಾವ. ಎಂತದ? ಶಕ್ಕರ ಗುಡ್ಲಿ ಅಂತ. ಶಕ್ಕರ ಗುಡ್ಲಿ ಸಣ್ಣ ಸಣ್ಣದಿದ್ದು ಬಹಳ ನಾರು ಅಂದ್ರೆ ನಾರು. ಇಲ್ಲಿ ನೋಡಿ ಹೆಂಗೆ ರೆಡಿ ಮಾಡಿದ್ದಾಳೆ. ಶಿವ ಶಿವ, ನಾನು ನೋಡೇ ಇರಲಿಲ್ಲ ಇಷ್ಟೋ ತನಕ. ಓ ಮೈ ಗಾಡ್ ಚಿನ್ನಮ್ಮ, ಇಂಥ ಐಡಿಯಾಸ್ ಎಲ್ಲ ಹೆಂಗೆ ಬರ್ತಾವ ನಿನಗೆ ಅಂತ ನಿಮ್ಮ ಅತ್ತೆ ನೋಡಿದ್ರೆ ಮಾತ್ರ. ಹೌದಾ? ಶಿವ, ಕ್ಯಾಂಡಲ್ ಲೈಟ್ ಡಿನ್ನರ್ ತರ ಚಿನಿ ಹಂಗ ಅನ್ಸೈತೆ ಆಕ್ಚುಲಿ ನನಗೆ. Guys, come let's on the TV now. Come friends, why are you going at back? ಇಷ್ಟು ದೊಡ್ಡದ್ರಲ್ಲ. ಏನಾಗಲಿ ಭಾರಿ ಕ್ರಿಯೇಟಿವ್ ಇದೆ ಚಿನಿ. ಏನಿದು? ಮೂವಿ ಟೈಮ್ ವಿತ್ ಫ್ಯಾಮಿಲಿ. ಆಕ್ಚುಲಿ ಟೈಮ್ ಸಿಗ್ಲಿಲ್ಲ ಅಂತ ಇಲ್ಲ ಅಂದ್ರೆ ಇದ್ರೆ ನಾನು ತುಂಬಾ ಇರಲಿ ಪರವಾಗಿಲ್ಲ. ಇದು ಮೂವಿ ಟೈಮ್ ಇಂದ್ರ ಮೇಲೆ ಹಾಕು ಲೈಟಿಂಗು. ಒಂದು ಆ ಕಡೆದು ಈ ಕಡೆದು ಮೇಲ್ ಹಾಕು. ಮೇಲೆ ಎಲ್ಲ ಅರೇಂಜ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಲ್ಲೋಡ ಹೆಂಗ್ ಬರ್ತೈತಿ ಊರಲ್ಲಿ ಒಳ್ಳೆಯವ್ರಿಗೆಲ್ಲ ಸಾವು ಬರುತ್ತೆ, ಈ ಮುದ್ಕಿಗೆ ಮಾತ್ರ ಸಾವು ಬರಲ್ಲ ಅನ್ಸುತ್ತೆ. ಸಾಯ್ತಾಳ ಒಂದೇನಾ? ಅಲ್ಲಿ ಮಿರರ ಕಾಣಿಸ್ತಿದ್ಯಾ? ಕುತ್ಕ ಆರಾಮಾಗೆ. ಮೂವಿ ನೋಡಿದ್ವಾ ಇಲ್ಲ? ಮೂವಿ ನೋಡಿದ್ವಾ ಇಲ್ಲ? ತಿನ್ನೋದು ಮಾತ್ರ ಫುಲ್ ಎಷ್ಟೊತ್ತು ಕುತ್ಕೊಂಡು ಇನ್ನೂ ಖಾಲಿ ಆಗಿಲ್ಲ ಗೈಸ್. ನಾವು ಅನ್ಕೊಂಡಿದ್ದೆ ಇದು ಕಮ್ಮಿ ಆಗುತ್ತೆ ಮಖಾನನೂ ಮಾಡಬೇಕು ಅಂತ, ಬಟ್ ಇದ್ದೇ ಖಾಲಿ ಆಗಿಲ್ಲ ಅಮ್ಮ. ಇನ್ನೂ ಖಾಲಿ ಆಗಿಲ್ಲ ಇನ್ನು. ಹೌದು, ಇನ್ನ ಹಂಗೆ ಉಳಿತಲ್ಲ. ಬಟ್ ಫಸ್ಟ್ ಟೈಮ್ ಆಗಿದ್ರು ತುಂಬಾ ಚೆನ್ನಾಗಿ ಅನಿಸ್ತು. ನಮ್ಮ ಪಾಪಗೆ ಆಲ್ರೆಡಿ ನಿದ್ದೆ ಬಂತು ಅಂತ ಪಾಪ ಹೊರಟೇ ಬಿಟ್ರು. ಇನ್ನೇನು ನಮಗೂ ಫುಲ್ ನಿದ್ದೆ ಬರ್ತೈತಿ ಇವಾಗ. ಆಲ್ರೆಡಿ ನೈಟ್ ಆಗಿಬಿಟ್ಟಿದೆ. ಓಕೆ ಗೈಸ್, ಐ ಹೋಪ್ ಎಲ್ರಿಗೂ ಇಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೊಂದು ಇದೇ ಥರ ವಿಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ, ನಾವು ಆದಷ್ಟು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ. ಕಂಟೆಂಟ್ ಕ್ರಿಯೇಟರ್ ನಮ್ಮ ಮನೇಲಿದ್ದಾರೆ, ನೀವು ಕಮೆಂಟ್ ಮಾಡಿ ಐಡಿಯಾ ಕೊಡ್ತಾರೆ, ನಾವು ಅದನ್ನು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀವಿ ಅಷ್ಟೆ. ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾರಿ, ನಗಿಸ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಓಕೆ ಬಾಯ್ಸ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್.